ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗಲ್ಲಿ ನೀವೇನೆಲ್ಲ ನೋಡ್ಬೋದು ಅಂತಂದರೆ, ಲಾಸ್ಟ್ ಬ್ಲಾಗ್ ನಾನು ಹಾಕಿದಾಗ ನಿಮ್ಮ ಹತ್ರ ಸಜೆಷನ್ ಕೇಳಿದಾಗ ನೀವು ಹೇಳಿದ್ರಿ ಹೇರ್ ಕೇರ್ ಬಗ್ಗೆ ಬ್ಲಾಗ್ ಮಾಡಿ, ಫುಡ್ ಚಾಲೆಂಜ್ ಮಾಡಿ, ಕುಕಿಂಗ್ ಬ್ಲಾಗ್ ಮಾಡಿ ಅಂತೆಲ್ಲ ಸುಮಾರು ಕಮೆಂಟ್ನ ನೋಡಿದೆ. ಸೊ ಇವತ್ತು ನಾನು ತೊಗೊಂಡಿರೋ ಟಾಪಿಕ್ ಬಂದು ಹೇರ್ ಕೇರ್. ನಾನು ನನ್ನ ಹೇರ್ನ ಹೇಗೆ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ, ಏನು ಆಯಿಲ್ ಯೂಸ್ ಮಾಡ್ತೀನಿ, ಯಾವ ಥರ ಆಯಿಲ್ ಪ್ರಿಪೇರ್ ಮಾಡ್ತೀನಿ, ಹಾಗೆಯೇ ಏನು ಶಾಂಪು ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಬ್ಲಾಗ್ ಯೂಸ್ ಆಗ್ಬೋದು. ಏರ್ ತುಂಬ ತಿನ್ನಿರೋರಿಗೆ ಅಥವಾ ಹೇರ್ ಫಾಲ್ ಜಾಸ್ತಿ ಇರೋರಿಗೆ ಮನೆಯಲ್ಲೇ ಇರೋ ರೆಮಿಡೀಸಿಂದ ಸ್ವಲ್ಪ ಹೇರ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಯೂಸ್ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಏನು ಜಾಸ್ತಿ ಹೇರ್ ಕೇರ್ ಅಂತ ಏನು ಮಾಡಲ್ಲ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನಲ್ಲೇ ಸ್ವಲ್ಪ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ನಾನೇ ವೀಕ್ಲಿ ಟ್ವೈಸ್ ಅಥವಾ ಒನ್ಸ್ ಹಚ್ಚಿ ತಲೆ ಸ್ನಾನ ಮಾಡ್ಕೊಳ್ತೀನಿ. ಅರ್ಶಿಗೂ ಅಷ್ಟೇ. ಮುಂಚೆ ನಮ್ಮದು ತುಂಬ ಥಿಕ್ ಆ್ಯಂಡ್ ಲಾಂಗ್ ಆಗಿ ತುಂಬ ದಟ್ಟವಾಗಿ ಉದ್ದವಾಗಿ ಕೂದಲಿತ್ತು. ನೀವು ಹಳೆ ಬ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು. ಆವಾಗ ನಾನು ತುಂಬಾ ಹೇರ್ ಕೇರ್ ಮಾಡ್ತಾಯಿದ್ದೆ. ಅಂದರೆ ವಾರದಲ್ಲಿ 2 ಸರಿ ಆಯಿಲ್ ಅಪ್ಲೈ ಮಾಡೋದು ಅದೆಲ್ಲ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ನನಗೆ ಟೈಮ್ ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ ಮಾಡೋದಕ್ಕೆ. ಆಯಿಲ್ ಹಚ್ಚೋದೇ ರೇರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನ್ನ ಕೂದಲು ಕೂಡ ಹಾಳಾಗಿದೆ. ಹಾಳಾಗಿದೆ ಇನ್ ದ ಸೆನ್ಸ್ ಸ್ವಲ್ಪ ಸಣ್ಣ ಆಗಿದೆ ಮತ್ತು ಕೂದಲು ಉದುರುತ್ತಾ ಇದೆ. ಸೊ ಅದಕ್ಕೆ ನಾನು ಮತ್ತೆ ಕೇರ್ನ ಸ್ಟಾರ್ಟ್ ಮಾಡಬೇಕು. ನಾನು ಲಾಸ್ಟು ಹಳೆ ಮನೇಲಿದ್ದಾಗೆಲ್ಲ ತುಂಬಾ ಆಲೋವೆರಾ, ದಾಸವಾಳ ಎಲೆ, ಆಮೇಲೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆ ಥರ ತುಂಬ ಇಂಗ್ರೀಡಿಯೆಂಟ್ಸ್ನ ಹಾಕಿ ಎಲ್ಲ ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೆ, ಸ್ಟೋರ್ ಮಾಡಿ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೆ. ಸೊ ಇವಾಗ ಅದೆಲ್ಲ ನನಗೆ ಕೆಲಸಗಳು ಜಾಸ್ತಿಯಾಗಿ ನಾನು ನನ್ನ ಕೇರ್ ಮಾಡ್ಕೊಳ್ಳೋದನ್ನೇ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದು ಈ ರಿಸಲ್ಟ್ ಬಂದಿದೆ. ನೋಡಿ, ನನಗೂ ಕೂದಲೆಲ್ಲ ತುಂಬ ಉದುರುತ್ತಾ ಇದೆ ಇವಾಗ. ಸೊ ಮತ್ತೆ ನಾನು ಆಯಿಲ್ ಅಪ್ಲೈ ಮಾಡೋದು, ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡಬೇಕು. ಈ ಒಂದು 4-5 ಇಯರ್ಸ್ ಬ್ಯಾಕ್ ಎಲ್ಲ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ನಾನು ಫ್ರೀಯಾಗಿರ್ತಾ ಇದ್ದೆ ಮಾಡಿಕೊಂಡು. ಆವಾಗ ಯೂಟ್ಯೂಬು ಅದು ಇದು ವ್ಲಾಗ್ಸ್ ಮಾಡೋದು, ರೀಲ್ಸ್ ಮಾಡೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ನಾನು ನನ್ನ ಕೇರ್ ಚೆನ್ನಾಗಿ ತಗೊಳ್ತಾ ಇದ್ದೆ. ಸೊ ಇವಾಗ ಜಾಸ್ತಿ ಕೆಲಸಗಳು, ಹೊರಗಡೆ ಕೆಲಸ, ಎಲ್ಲೋ ಸಡನ್ನಾಗಿ ಹೋಗ್ಬೇಕಾಗಿದ್ದು ಬರುತ್ತೆ, ಮತ್ತು ತಲೆಗೆ ಆಯಿಲ್ ಹಚ್ಕೊಂಡಿದ್ರೆ ಆಗಲ್ಲ. ಸೊ ಈ ಮುಂಚೆ ನಾನು ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಒಂದು ದಿನ ಇಡೀ ಹಾಗೆ ಬಿಟ್ಬಿಡ್ತಾ ಇದೆ, ನೆಕ್ಸ್ಟ್ ಡೇ ಸ್ನಾನ ಮಾಡ್ತಾ ಇದ್ದೆ ತಲೆಗೆ. ಆ ಥರ ಎಲ್ಲ ಮಾಡ್ತಾ ಇದೆ. ಇವಾಗ ಅಷ್ಟು ನಮಗೆ ಟೈಮು ಇಲ್ಲ, ಪೇಷನ್ಸು ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ವೀಕ್ಲಿ ಒನ್ಸ್ ಹಚ್ಚಿದ್ರೆ ಹೆಚ್ಚು, ನಾನು ಇಲ್ಲ 2 ವಾರದಲ್ಲಿ 1 ಸರಿ ಹಚ್ಚಿದ್ರೆ ಹೆಚ್ಚು, ಆ ಥರ ಆಗಿಬಿಡ್ತಾ ಇದೆ. ಸೊ ಹಚ್ಚಿದ್ದು ಒಂದು 2 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. 1 ಡೇ ಫುಲ್ಲು ಎಲ್ಲ ನಾನು ಬಿಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಮಾರ್ನಿಂಗ್ ಏನೋ ಬೇರೆ ಕೆಲಸ ಬರುತ್ತೆ, ಸಡನ್ನಾಗಿ ಹೋಗ್ಬೇಕಾಗಿರುತ್ತೆ, ಅವಾಗೆಲ್ಲ ಆಯಿಲ್ ಇಟ್ಕೊಂಡೆಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ಆ ಥರ ಪ್ರಾಬ್ಲಮ್ಗಳಿಂದ ನನ್ನ ಹೇರ್ನ ನಾನು ಕೇರ್ ಮಾಡ್ಕೊಳ್ಳೋದನ್ನ ಬಿಟ್ಟಿರೋ ಕಾರಣ ನೋಡಿ ರಿಸಲ್ಟ್ ಈ ಥರ ನೀವೇ ನೋಡ್ತಾ ಇದ್ದೀರಾ. ಸೊ ನಾನು ಮತ್ತೆ ಕಮ್ಬ್ಯಾಕ್ ಆಗಬೇಕು. ನಾನು ಕೂಡ ನಿಮಗೆ ಸಲಹೆ ಕೊಡ್ತಾನೆ, ನಿಮ್ಮ ಜೊತೆಗೇ ನಾನು ಕೂಡ ನನ್ನ ಟೇಕ್ ಕೇರ್ನ ತಗೊಳ್ತಾ ಇದ್ದೀನಿ. ಸೊ ಇದನ್ನ ಬೇರೆ ಅವರಿಗೂ ಯೂಸ್ ಆಗುತ್ತೆ. ಯಾರಿಗೆ ಹೇರ್ ತಿನ್ನಾಗಿದೆ ಅವರಿಗೆ ಒಂದು ನಮಗೋಸ್ಕರ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ನಾವು ಪ್ರಿಪೇರ್ ಮಾಡ್ಕೊಂಡು ಬಿಟ್ವಿ ಅಂದರೆ ನಮಗೆಲ್ಲ ನೀಟಾಗಿರುತ್ತೆ. ಹಾಗಾಗಿ ಸೊ ಈ ಬ್ಲಾಗಲ್ಲಿ ನಾನು ನಿಮಗೆ ಯಾವ ರೀತಿ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಮತ್ತು ನಾನು ಯೂಸ್ ಮಾಡೋ ಶ್ಯಾಂಪು ಬಂದು ಲೋರಿಯಲ್ ಶ್ಯಾಂಪು, ಅದನ್ನು ಯೂಸ್ ಮಾಡ್ತೀನಿ. ಸೊ ಕಂಡೀಷ್ನರ್ ಕೂಡ ಅದೇ ಯೂಸ್ ಮಾಡೋದು. ಸೊ ಬನ್ನಿ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಆದರೆ ಇದನ್ನು ನೀವು ಯೂಸ್ ಮಾಡಿದ್ರೆ ವಾರದಲ್ಲಿ 2 ಸಾರಿ ಯೂಸ್ ಮಾಡಿ. ನೈಟ್ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿದ್ರು ಓಕೆ, ಇಲ್ಲ ಬೆಳಿಗ್ಗೆ ಹಚ್ಕೊಂಡು 2 ಅವರ್ ಮುಂಚೆ, ಅಂದರೆ ಸ್ನಾನಕ್ಕೆ ಹೋಗೋಕ್ಕಿಂತ 2 ಅವರ್ ಮುಂಚೆ ನೀವು ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಆಯಿಲ್ ಹಚ್ಚಿದಾಗ ನಿಮಗೆ ನಾರ್ಮಲಾಗಿ ಹೇರ್ ಫಾಲ್ ಆಗುತ್ತೆ. ಯಾಕಂದರೆ ಅದು ವೀಕ್ ಇರೋ ಹೇರೆಲ್ಲ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿದ್ರಿ ಅಂದರೆ ಉದುರೋಗೋ ಚಾನ್ಸಸ್ ಇರುತ್ತೆ. ಹೆದರ್ಕೋಬೇಡಿ, ಅದು ಹೋಗ್ತಾ ನಿಮಗೆ ಕಡಿಮೆ ಆಗುತ್ತೆ.
ನೀವು ಯಾವ ರೀತಿ ಕನ್ಸಿಸ್ಟೆಂಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇರ್ತೀರಾ ಆವಾಗ ಕಮ್ಮಿ ಆಗ್ತಾ ಬರುತ್ತೆ. ಹೀಗೆ ನನಗೀಗ ಏನು ಸಿಕ್ಕಿದೆ ಅದರಲ್ಲಿ ನಾನು ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡು ಆಯಿಲ್ ಪ್ರಿಪೇರ್ ಮಾಡ್ಕೊಳ್ತೀನಿ ಇನ್ಸ್ಟೆಂಟಾಗಿ ಬೇಗನೆ. ಅದನ್ನು ನಾನು ಜಾಸ್ತಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಟ್ವೈಸ್ ಹಚ್ಕೋಬೋದು, ಆ ಥರ ನಾನು ಯೂಸ್ ಮಾಡೋ ಅಷ್ಟು ಕಾಯಿಸ್ಕೊಳ್ತೀನಿ ಎಣ್ಣೆನ. 2 ಸರಿ 2ರಿಂದ 3 ಸರಿ ಹಚ್ಕೊಳ್ಬೋದು, ಅಷ್ಟು ಮಾತ್ರ ಇಟ್ಕೊಳ್ತೀನಿ. ಆ್ಯಂಡ್ ನೀವು ಯಾರೆಲ್ಲ ನಿಮಗೆ ದಾಸವಾಳದೆಲೆ, ಆಲೋವೆರಾ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಇದೆಲ್ಲ ಸಿಕ್ಕತ್ತೆ, ಅವ್ರು ಅದನ್ನು ಆಯಿಲಿಗೆ ಹಾಕ್ಕೊಳ್ಬೋದು. ಕಟ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಕಾಯಿಸ್ಕೋಬೋದು. ಇನ್ನೂ ಗುಡ್ ರಿಸಲ್ಟ್ ಇದೆ ಅದರಲ್ಲಿ. ಸೊ ನಾನೀಗ ಯಾವ ರೀತಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಮುಂಚೆನೇ ಅದನ್ನು ಆಯಿಲ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ಇಟ್ಕೊಂಡಿರೋದಿದು. ಸೊ ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿದೆ. 1-2 ಟೈಮ್ಸ್ ಯೂಸ್ ಮಾಡಿದ್ದೀನಿ, ಅದಕ್ಕೆ ಇವಾಗ ಅದನ್ನು ಬಿಸಾಡ್ತಾ ಇದ್ದೀನಿ. ಬಿಸಾಕಿ ಮತ್ತೆ ಹೊಸದಾಗಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಇದನ್ನು ಪೇಸ್ಟ್ ಮಾಡಿ ಬೇಕಾದರೆ ತಲೆ ಕೂಡ ಹಚ್ಕೋಬೋದು, ಚೆನ್ನಾಗಿ ಅನಿಸುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈಗ ಅದನ್ನು ತೆಗ್ದಾಕ್ದೆ. ಈಗ ಹೊಸದಾಗಿ ನಾನು ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು ಆನಿಯನ್ ತೊಗೊಂಡಿದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಮನೇಲಿ ಸಿಗೋವಂಥದ್ದೇ, ಯಾವುದು ಕೂಡ ನೀವು ಹೊರಗಡೆಯಿಂದ ತರಬೇಕು ಅನ್ನೋದೇನಿಲ್ಲ, ಎಲ್ಲ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸೇ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅದೇ ಬೌಲೇ ಇಟ್ಕೊಂಡಿದ್ದೀನಿ ಮತ್ತೆ, ಯಾಕಂದರೆ ನಾನು ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಅದನ್ನೇ ಇಟ್ಬಿಟ್ಟಿದ್ದೀನಿ. ಸೊ ಫಸ್ಟಿಗೆ 1 ಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಅಗಸೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಸೊ ಅದು 1 ಸ್ಪೂನ್ ಹಾಕ್ಕೊಂಡೆ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ. ಜೊತೆಗೆ ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಹರಳೆಣ್ಣೆ, ನಾನು ಇದನ್ನು ಹನಿ ಬಾಟಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಹಾಗಂತ ಹನಿ ಎಲ್ಲ ಇದು ಬಂದು ಹರಳೆಣ್ಣೆ. ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೇನಿದು ಒಗ್ಗರಣೆಗೆ ಹಾಕೊಳ್ಳೋ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಾವ್ರೆ ಅಂದ್ಕೋಬೇಡಿ, ಇದು ಕೂದಲಿಗೆ ತುಂಬ ಒಳ್ಳೆಯದಿರುತ್ತೆ. ಸಾಸಿವೆ ಹಾಕಿದ್ರೆ ಕೂದಲು ಕಪ್ಪಾಗಿ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಸಣ್ಣ ಫ್ಲೇಮಲ್ಲಿ ನೀವು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ ಸಣ್ಣದಾಗೇ ಇರಬೇಕು, ಹಾಗೆಯೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಬಿಸಿ ಆಗ್ತಾ ಇದ್ದಂಗೆ ಅದು ಒಂಥರ ನೊರೆ ಥರ ಫಾರ್ಮ್ ಆಗುತ್ತೆ. ಹಸಿ ಎಲ್ಲ ಹೋಗಿ ಒಂಥರ ಅದು ಸ್ವಲ್ಪ ಆನಿಯನ್ ಎಲ್ಲ ಒಂಥರ ಲೈಟ್ ಪಿಂಕಿಶಿಗೆ ಟರ್ನ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ನೀಟಾಗಿ ಬೇಯಿಸ್ಕೋಬೇಕು. ಕೈ ಆಡಿಸ್ತಾನೇ ಇರಬೇಕು, ಯಾಕಂದರೆ ಅದು ಉಕ್ಕೋ ಚಾನ್ಸಸ್ ಇರುತ್ತೆ. ಎಣ್ಣೆ ನೊರೆ ಬಂದು ನೀವು ನೋಡ್ತಿರ್ಬೋದು. ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊತ ಆ ಥರ ಉಕ್ತಾ ಇದೆ ಅಂದಾಗ ಫ್ಲೇಮ್ ಆಫ್ ಮಾಡಿಕೊಂಡು ಮತ್ತೆ ಆನ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೋಬೇಕು. ಆ ಥರ 1-2 ಟೈಮ್ಸ್ ಬೇಯಿಸ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಅಂಶಗಳೆಲ್ಲ ಬಿಟ್ಕೊಳ್ಳುತ್ತೆ ಆಯಿಲ್ಗೆ. ಎಲ್ಲ ಈ ಥರ ಪ್ರಿಪ್ರೇಷನ್ನ ನಾನು ದೊಡ್ಡ ಬಾಣಲಿ ಕಡಾಯಲ್ಲಿ ಆ ಥರ ಹಾಕ್ಕೊಂಡು ಫುಲ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು 1 ಲೀಟ್ರ್ ಆಗೋಷ್ಟು ಸ್ಟೋರ್ ಮಾಡಿ ಇಟ್ಕೊಬಿಡ್ತಾ ಇದ್ದೆ ಇವಾಗ. ಸೊ ಅಷ್ಟೆಲ್ಲ ನನಗೆ ಪೇಷನ್ಸೇ ಇಲ್ಲ. ಹಚ್ಕೊಳ್ಬೇಕಾದ್ರೆ ಮಾತ್ರ ಮನೇಲಿ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಎಲ್ಲ ಆಯಿಲ್ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ತೀನಿ. ಒಂದು ಸರಿ ಬೆಟ್ಟದ ನೆಲ್ಲಿಕಾಯಿ ಅದೂ ಸಿಕ್ಕಿದ್ರು ತೊಗೊಂಡು ಬಂದು ಹಾಕ್ಕೊಂಡು ಮಾಡ್ಕೊಳ್ತೀನಿ. ಈ ಥರ ದಾಸವಾಳದ ಎಲೆ ಆ ಥರ ಏನು ಸಿಕ್ಕಿದ್ರು ತೊಗೊಂಡು ಬಂದು ಆಯಿಲ್ಗೆ ಹಾಕಿ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಥರ ಅದು ಒಂಥರ ಉಕ್ಕು ಬಂದಾಗ ಆಫ್ ಮಾಡಿಕೊಂಡು ಮತ್ತೆ ಆನ್ ಮಾಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಈ ಥರ ನೀವು 1-2-3 ಸರಿ ಮಾಡಿಕೊಂಡು ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ನಾನಿವಾಗ ಪ್ರಿಪೇರ್ ಮಾಡ್ಕೊಂಡಿರೋ ಆಯಿಲು ನೋಡ್ತಾ ಇರ್ಬೋದು ನೀವು, ತಣ್ಣಗಾಗಿದೆ. ಸ್ವಲ್ಪ ಉಗುರು ಬೆಚ್ಚಗಿರೋ ಆಯಿಲ್ನ ಹಚ್ಕೊಂಡ್ರು ನಿಮಗೆ ಒಂಥರ ರಿಲೀಫ್ ಸಿಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀಟಾಗಿ ಸೋಸ್ಬಿಟ್ಟು ನೀವು ಬೇರೆ ಕಂಟೈನರ್ಗೆ ಹಾಕಿ ಇಟ್ಕೊಳ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲೇ ಬಿಟ್ಬಿಡ್ತೀನಿ. ನೀವು ಆವಾಗಲೇ ನೋಡಿದ್ರಿ ಈ ವಿಡಿಯೋದಲ್ಲಿ. ನನಗೆ ಹಚ್ಕೋಬೇಕು ಅನಿಸ್ದಾಗ ಸಡನ್ನಾಗಿ ಒಂದು ಸ್ವಲ್ಪ ಮತ್ತೆ ನಾನು ಇದನ್ನು ಉಗುರು ಬೆಚ್ಚಗೆ ಜಸ್ಟ್ ಒಂದು ಚೂರು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಮತ್ತೆ ಹಚ್ಕೊಂಡು ಹಾಗೆ ಮತ್ತೆ ಇಟ್ಬಿಡ್ತೀನಿ. ಸೊ 1-2 ಸರಿ ಯೂಸ್ ಮಾಡ್ಕೊಳ್ತೀನಿ ನಾನು ಇದನ್ನು. ಯಾಕಂದರೆ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ ಹಾಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಈ ಥರ ಆಗಿದೆ, ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಓಕೆ ಗೈಸ್, ಈಗ ಪ್ರಿಪೇರ್ ಮಾಡಿ
ಬುಡಕ್ಕೆ ಹಚ್ಕೋಬೇಕು ಚೆನ್ನಾಗಿ. ಬುಡದಿಂದ ಕೆಳಗಡೆ ಕೂದಲು ತನಕನೂ ಅಪ್ಲೈ ಮಾಡಬೇಕಾಗುತ್ತೆ. ನೀವು ವಾರದಲ್ಲಿ 1-2 ಸರಿ ಅಲ್ವಾ ಹಚ್ಚಿದ್ರು ನೀಟಾಗಿ ಹಚ್ಕೋಬೇಕಾಗುತ್ತೆ. ನಾನು ಮಿರರ್ ನೋಡ್ಕೊಂಡು ಹಚ್ಕೋತಾ ಇದ್ದೆ, ನಿಮಗೆ ತೋರ್ಸೋಕ್ಕೋಸ್ಕರ ನಿಮ್ಮ ಮುಂದೆನೇ ಹಚ್ಕೊಳ್ತಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಸೊ ಈ ರೀತಿ ಪಾರ್ಟಿಷನ್ ತಗೊಂಡು ಫಸ್ಟು ಬುಡಕ್ಕೆ ಹಚ್ಕೊಳ್ತೀನಿ. ಹಚ್ಬೇಕಾದ್ರೇ ಕೂದಲು ಉದುರುತ್ತಾ ಇದೆ. ಸೊ ಹಾಗೆ ಆಯಿಲ್ ಅಪ್ಲೈ ಮಾಡಿದಾಗ ಸಾಮಾನ್ಯ ಕೂದಲು ಉದುರುತ್ತೆ. ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ. ಎಷ್ಟು ಕೂದಲು ಉದುರುತ್ತೋ ಅಷ್ಟು ಕೂದಲು ಬೆಳೆಯುತ್ತೆ. ಕನ್ಸಿಸ್ಟೆಂಟಾಗಿ ಆಯಿಲ್ನ ಅಪ್ಲೈ ಮಾಡ್ತಾ ಇರಬೇಕು. ಸೊ ಈ ರೀತಿ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಕೊಟ್ಕೊಳ್ಳಿ. ನೀವೇ ಅದು ನಿಮಗೆ ರಿಲೀಫ್ ಆಗುತ್ತೆ. ಮಸಾಜ್ ಕೊಟ್ಕೊಂಡು ಇಲ್ಲಿ ಏನಿದೆ ಇದು ನೆತ್ತಿ ಅಂತಾರಲ್ವಾ, ಸೊ ಅಲ್ಲಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಅಪ್ಲೈ ಮಾಡ್ತೀನಿ. ಯಾಕಂದರೆ ಹರಳೆಣ್ಣೆ ತುಂಬ ಒಳ್ಳೆಯದು. ಸೊ ಬಾಡಿ ಹೀಟ್ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹರಳೆಣ್ಣೆ ಹಚ್ಚಿದ್ರೆ ತುಂಬ ಒಳ್ಳೆಯದು. ನಾನು 2 ಮಿಕ್ಸ್ ಮಾಡಿದ್ದೀನಲ್ಲ, ಸೊ ನೆತ್ತಿಗೆ ಕಾಯಿಸ್ಕೊಂಡ್ರೆ ನನಗೆ ಇಷ್ಟು ಎಣ್ಣೆ ಸಾಕಾಗ್ತಾನೆ ಇರಲಿಲ್ಲ. ನನ್ನ ಕೂದಲಿಗೆ ಅಷ್ಟು ಬೇಕಾಗಿತ್ತು. ಇವಾಗ ನೋಡಿ ಇನ್ನೂ ಉಳಿಯುತ್ತೆ. ಸೊ ಹೇರ್ ಫಾಲ್ ಜಾಸ್ತಿಯಾಗಿ ಹೇರೆಲ್ಲ ಲಾಸ್ ಆಗಿ ಕಟ್ಟಿಂಗು ಅದು ಇದು ಅಂತೆಲ್ಲ ಮಾಡ್ಕೊಂಡು ನಾನು ಕೂದಲನ್ನ ಹಾಳು ಮಾಡಿಕೊಂಡೆ. ಸೊ ನಮ್ಮದು ಜೆನೆಟಿಕ್ಕಾಗಿ ಕೂದಲು ನಮಗೆ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರಿಗೂ ಸಹ ಕೂದಲು ತುಂಬಾ ಚೆನ್ನಾಗಿದೆ. ಸೊ ಅದು ನಮಗೆ ಬಂದ್ಬಿಟ್ಟಿದೆ. ಸೊ ನಮ್ಮಮ್ಮಂಗೂ ಅಷ್ಟೇ, ನಮ್ಮ ಅಕ್ಕಂಗೂ ಅಷ್ಟೇ, ನಮ್ಮ ಅಪ್ಪಗೂ ಅಷ್ಟೇ, ನನಗೂ ಅಷ್ಟೇ, ನಮ್ಮ ದೀಕ್ಷಿಗೂ ಅಷ್ಟೇ, ಎಲ್ರಿಗೂ ಕೂದಲು ತುಂಬಾ ಚೆನ್ನಾಗಿದೆ. ನಮಗೆ ಎಲ್ಲರೂ ಕೇಳ್ತಾರೆ ಏನಾಗ್ತೀರಾ ಅಂತ ಹೇಳ್ಬಿಟ್ಟು ಕೂದಲಿಗೆ. ಸೊ ನಾವು ಏನಿಲ್ಲ, ಎಲ್ಲರೂ ನಾರ್ಮಲಾಗಿ ಮನೇಲಿ ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ಯೂಸ್ ಮಾಡ್ತೀವಿ. 2 ಅವರ್ ಬೇರೆ ಕೆಲಸಗಳನ್ನ ನೀವೇನಾದರೂ ಮನೇಲಿ ತಲೆ ಸ್ನಾನ ಮಾಡೋ ದಿನ ಫಸ್ಟು ಆಯಿಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ನಿಮ್ದು ಏನೇನಿದೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನೀವು ಒಟ್ಟಿಗೆ ಸ್ನಾನಕ್ಕೆ ಹೋಗ್ಬೋದು. ಅಲ್ಲಿಗೆ ಟೈಮ್ ಕವರ್ ಆಗುತ್ತೆ ನಿಮಗೆ. ಆ ರೀತಿನೇ ನಾನು ಮಾಡೋದು. ಸೊ ಇವಾಗಿನ ಮನೆಯಾಗಿನ ಒರೆಸ್ಕೊಂಡು ಪಾತ್ರೆ ತೊಳೆಯೋದೆಲ್ಲ ಇದೆ, ಬಟ್ಟೆ ಕೂಡ ಒಗೆಯೋದಿದೆ, ಅಡುಗೆ ಕೂಡ ಮಾಡೋದಿದೆ. ಸೊ ಎಲ್ಲನೂ ಮಾಡ್ಕೊಳೋ ಅಷ್ಟರಲ್ಲಿ 2 ಅವರ್ ಆಗುತ್ತೆ. ಅದಾದಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಆವಾಗ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ವಾರದಲ್ಲಿ 2 ಸರಿ ಅಂತೂ ನೀವು ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ರಿಸಲ್ಟ್ ನಿಮಗೆ ಕಮ್ಮಿ ಸಿಕ್ಕತ್ತೆ. ನಂತರ ನಾನು ಮುಂಚೆ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೆ, 1 ಡೇ ಫುಲ್ ಬಿಡ್ತಾ ಇದ್ದೆ. ಹಾಗೆಯೇ ವೀಕ್ಲಿ 2 ಹಾಗೆ ಹಚ್ತಾ ಇದ್ದೆ ನಾನು, 2 ಸರಿ 3 ಸರಿ. ಆಗ ನನ್ನ ಕೂದಲು ತುಂಬಾ ಚೆನ್ನಾಗಿತ್ತು. ಇವಾಗ ಹಚ್ಚೋದು ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಕೂದಲು ಕೂಡ ಉದುರ್ತಾ ಇದೆ, ಕಡಿಮೆ ಆಗಿದೆ ನಂದು. ಅಪ್ಲೈ ಮಾಡಬೇಕು. ವಾರದಲ್ಲಿ 1 ಸರಿ ಆದರೂ ನೀವು ಫ್ರೀ ಮಾಡ್ಕೊಂಡು ಆಯಿಲ್ ಅಪ್ಲೈ ಮಾಡಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ, ತುಂಬಾ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಕಣ್ಣು ತಂಪಾಗುತ್ತೆ. ತುಂಬ ನಾವು ನೋಡ್ತೀವಿ, ತುಂಬ ಟೆನ್ಷನ್ ಮಾಡ್ಕೋತೀವಿ. ಇವಾಗಿನ ಇದರಲ್ಲಿ ಪ್ರೆಷರ್ ಜಾಸ್ತಿ ಹಾಕ್ಕೊಳ್ತೀವಿ. ಸೊ ಅದಕ್ಕೆ ತುಂಬಾ ಕೂದಲು ಉದುರುತ್ತೆ ನಮಗೆ. ಅದೆಲ್ಲ ಸ್ವಲ್ಪನಾದರೂ ಅವಾಯ್ಡ್ ಮಾಡ್ಕೋಬೇಕಂದ್ರೆ ಆಯಿಲ್ ಅಪ್ಲೈ ಮಾಡಲೇಬೇಕು. ನಾನು ಕೆಲಸ ಶುರು ಮಾಡಿಕೊಂಡೆ, ಪಾತ್ರೆ ತೊಳೆದಿಟ್ಟೆ. ಹಾಗೆ ಉಪ್ಸಾರು ಮಾಡಿಬಿಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬೇಳೆ ಹೆಸರುಕಾಳು ಉಪ್ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಉಪ್ಸಾರು ಖಾರ ಆಲ್ರೆಡಿ ಮನೇಲೇ ಇತ್ತು. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಸಾರು ಕೂಗಕ್ಕೆ ಇಟ್ಬಿಟ್ರೆ ಉಪ್ಸಾರು ರೆಡಿ ಆಗುತ್ತೆ. ಸೊ ಖಾರ ಆಲ್ರೆಡಿ ಇರೋದ್ರಿಂದ
ಏನು ಜಾಸ್ತಿ ಕೆಲಸ ಹಿಡಿಲಿಲ್ಲ. ಹಾಗೆ ರಾಕಿಗೆ ಸಹ ಊಟ ಕೂಡ ಮಾಡಿಸ್ಬಿಟ್ಟೆ. ಯಾರೋ ಕಮೆಂಟ್ ಹಾಕಿದ್ರಿ ಅವರಿಗೆ ಊಟ ಮಾಡಕ್ ಬಿಡಿ ಅಂತ. ನಾನ್ ವೆಜ್ ಆದ್ರೆ ಈ ಚಿಚ್ಚಿ ಲಿವರು, ಚಿಕನ್ ಲಿವರು ಎಲ್ಲ ಮೊಟ್ಟೆ ಎಲ್ಲ ಹಾಕಿದಾಗ ಅವನೇ ತಿಂದ್ಬಿಡ್ತಾನೆ. ಸೊ ಮೊಸರನ್ನ ತಿನ್ಸುವಾಗ ಮಾತ್ರ ಅವ್ನಿಗೆ ಇಡ್ಸಲ್ಲ, ನಾವೇ ತಿನ್ನಿಸ್ಬೇಕು. ಹಾಗಾಗಿ ಮೊಸರನ್ನ ತಿನ್ಸೋದು. ತುಂಬಾ ಹೇರ್ ಬಂದ್ಬಿಟ್ಟಿದೆ ಅವನಿಗೆ, ತುಂಬಾ ಹೇರ್ ಫಾಲ್ ಕೂಡ ಆಗ್ತಾ ಇದೆ. ಮೋಸ್ಟ್ಲಿ ಸೀಸನ್ ಅನ್ಸುತ್ತೆ. ಈಗಂತೂ ಅವನಿಗೆ ಸ್ವಲ್ಪ ನಾಟ್ ಕೂಡ ಆಗ್ಬಿಟ್ಟಿದೆ ಅಲ್ಲಲ್ಲಿ. ನಾನಂತೂ ಅವನಿಗೆ ಟ್ರಿಮ್ ಆಗಲ್ಲ ಈ ಸರಿ. ಸೊ ಯಾಕಂದ್ರೆ ನಾನು ಚಿಕ್ಕಮಂಗ್ಳೂರು ಅಲ್ಲಿ ಇಲ್ಲಿ ಹೋದಾಗ ಅವನಿಗೆ ಕೇರ್ ಆಗಿಲ್ಲ, ಸ್ವಲ್ಪ ನಾಟ್ ಆಗ್ಬಿಟ್ಟಿದೆ. ಇವತ್ತು ಕರ್ಕೊಂಡೋಗಿ ಗ್ರೂಮಿಂಗ್ ಕೂಡ ಮಾಡಿಸ್ಕೊಬರೋಣ ಅಂತ ಅನ್ಕೊಂಡಿದೀನಿ ಅವನಿಗೂ ನೀಟಾಗಿ. ರಾಕಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದೀವಿ ಗೈಸ್. ಇವತ್ತು ಅವನು ಫುಲ್ ಬೋಡ ಆಗ್ಬಿಡ್ತಾನೆ. ಅವನಿಗೆ ಹುಲಿ ತರ ಇದ್ದಿದ್ದು ಇಲಿ ಮರಿಯಾಗಿ ಹೋಗ್ಬಿಡ್ತಾನೆ. ಲಾಸ್ಟ್ ಟೈಮ್ ರಾಕಿನ್ ನೋಡ್ಕೊಬಿಡಿ ಒಂದ್ಸತಿ. ಬಾರ ಇಲ್ಲಿ ಎಲ್ಲಿದ್ಯಾ ರಾಕಿ? ಅವನು ರಸಕ್ ತಿಂತವನೆ, ರಿಸಕ್ ತಗೊಂಡು ಅವನ್ನ ಮಾತಾಡ್ಸ್ಬೇಕೀಗ. ಸಿಟ್ ಮಾಡ್ತಾನೆ ರಾಕಿ ಮೂತಿ ಒರ್ಸ್ಕೊತಾನ, ಒಟ್ಟು ರಸಕ್ ತಿಂತ. ಅವನು ಏನಾದ್ರೂ ತಿನ್ಬೇಕಾದ್ರೆ ಅವ್ನು ಮಾತಾಡ್ಸ್ಬಾರ್ದು ಯಾರು, ಅಷ್ಟು ಸಿಟ್ಟು ಅವನಿಗೆ. ಸೊ ಅವ್ನು ಫುಲ್ಲು ಝೀರೋ ಹೊಡಿಸ್ಬಿಡೋಣ ಅಂದ್ಕೊಂಡಿದ್ದೀನಿ, ಝೀರೋ ಟ್ರಿಮ್ ಮಾಡಿಸ್ಬಿಡೋಣ ಅಂತ. ನೋಡೋಣ ಹೆಂಗೆ ಕಾಣ್ತಾನೋ. ನನ್ನ ಮಗಂಗೆ ನಾನೇ ನೋಡೋಕ್ಕಾಗಲ್ಲ ಒಂದಷ್ಟು ದಿವಸ. ಹೊರಟಿದ್ದೀವಿ 9 ವರ್ಷ. ಕೊಂಚ ಕಟಿಂಗ್ ಮಾಡ್ಸೋಣ. ನಡಿಯ ಆಯ್ತು, ನಡಿ ಆಯ್ತು ಅಣ್ಣ. ಇದೇ ಫಸ್ಟ್ ಟೈಮ್ ರಾಕಿನ ಹಿಂಗೆ ಬಿಟ್ಟಿರೋದು ನಾವು. ನಂಗೆ ಭಯ ಆಗ್ತಾಯಿದೆ, ಒಂದು ಕಡೆ ಬೇಜಾರಾಗ್ತಾಯಿದೆ, ಏನು ಮಾಡ್ತಾನೋ ಅಂತ. ಹೋಗಿ ನೋಡ್ಕೊಬರ್ತಾವಳೆ. ಅಲ್ಲಿ ನೋ ಎಂಟ್ರಿ ಅಂತ ಬೇರೆ ಹಾಕ್ಬಿಟ್ಟವ್ರೆ. ಕುಡ್ಕೊ ಜರ್ಕಿನ್ ಇಲ್ಲ ಪೆತ್ತ ಕಾಲು ಇಲ್ಲಿ ತೆಗಿಯಲ್ವಾ ಸರ್? ಇರಪ್ಪ ಆಗೋಯ್ತು, ಸುಮ್ಮನೆ ಖುಷಿ. ರಾಕಿ ತಾಳ. ಓಯ್ ರಾಕಿ ನನ್ನ ಮಗ ಹುಲಿ ತರ ಇದ್ದಿ ಎಲ್ಲವಾ? ಮನೇಲಿ ಅಷ್ಟೇ ಹುಲಿ ಬಿಡು. ಬಿಟ್ಟೈತಾಳೆ ಅಂದ್ಬಿಟ್ಟು ಏನ್ ಕೊಂಡ ನೀರು ಕೆಂಪುಗೆ ಇಲ್ಲ ಬಿಟ್ಟೋಳ್ತೈತಾವಳೆ ಅಂತ ಕುಯ್ ಅಂತಿದ್ದ. ಹಂಗೂ ಒಂದ್ 2-3 ಸತಿ ನೀಟಾಗಿ ಮಾಡವನೆ. ಭಯ ಪಟ್ಕೊಂಡಪ್ಪ ನೀನು. ಸೇಮ್ ತಾತ ಕಟಿಂಗ್ ಮಾಡಿಸಿದಾಗ ಹೆಂಗ್ ಕಾಣ್ತು ಹಂಗೆ ಕಾಣ್ತಿದೆ. ಓಕೆ ಗೈಸ್, ಇವತ್ತು ನನ್ನ ಗ್ರೂಮಿಂಗ್ ಹಾಗೆ ರಾಕಿದು ಗ್ರೂಮಿಂಗ್ ಇಬ್ರದ್ದು ಒಟ್ಟಿಗೆ ಆಯಿತು. ಸೊ ನನ್ನ ಗ್ರೂಮಿಂಗ್ ಅಂದರೆ ಏನಿಲ್ಲ, ನಾನು ಆಗಲೇ ಹೇಳ್ದಾಗೆ ನಿಮಗೆ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡೋದು, ಅಪ್ಲೈ ಮಾಡೋದು ಅಂತ ತೋರಿಸ್ದೆ. ಹಾಗೆಯೇ ರಾಕಿಗೆ ತುಂಬಾ ನಾಟ್ ಆಗಿಬಿಟ್ಟಿತ್ತು, ಅವನಿಗೆ ಹಿಂಸೆ ಆಗ್ತಾಯಿತ್ತು.
ಸೊ ಫುಲ್ ಟ್ರಿಮ್ ಮಾಡಿಸ್ಬಿಟ್ಟೆ. ಹೇಗೆ ಕಾಣ್ತಾ ಇದ್ದಾನೆ ಕಮೆಂಟ್ ಮಾಡಿ. ಅವನಿನ್ನ ಮತ್ತೆ ಆ ಥರ ಬ್ಯಾಕ್ ಟು ಸಿಂಹ ಥರ ಆಗಬೇಕಂದ್ರೆ ಇನ್ನು 2-3 ಮಂತ್ಸ್ ಬೇಕು. ಸೊ ನೋಡೋಣ. ನನಗೂ ಈ ಥರ ನೋಡೋಕ್ಕಾಗಲ್ಲ ಅವನ್ನ ಸ್ವಲ್ಪ ದಿವಸ. ಡಲ್ ಆಗಿಬಿಟ್ಟಿದ್ದಾನೆ, ಭಯ ಪಟ್ಕೊಂಡಿದ್ದಾನೆ. ಅಲ್ಲಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಯಾಕಂದರೆ ಅವನು ಹೆದರ್ಕೊಬಿಟ್ಟಿದ್ದ, ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಏನೂ ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಸೊ ಬಂದ ತಕ್ಷಣ ನನ್ನ ಮೇಲೆ ಪುಸ್ತಕಂತ ಹಂಗೆ ಜಂಪ್ ಮಾಡಿಬಿಟ್ಟ, ಕರ್ಕೊಂಡೋಗು ಮಮ್ಮಿ ನನ್ನ ಅಂತ. ಯಾವಾಗಲೂ ನಾನೇ ಮಾಡಿಬಿಡ್ತಾ ಇದ್ದೆ ಅವನಿಗೆ. ಪಾಪ ಈ ಸತಿ ತುಂಬ ನಾಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲೇ ಮಾಡಿಸಿತ್ತು. 2000 ರುಪೀಸ್ ತೊಗೊಂಡ್ರು, ಜಾಸ್ತಿ ಅನ್ನಿಸ್ತು ನನಗೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ನೀಟಾಗಿ ಮಾಡಿಕೊಟ್ರೆ ಅಷ್ಟೇ ಸಾಕು. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟು ಯಾವ ರೀತಿ ಬ್ಲಾಗ್ ಬೇಕು ನಿಮಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಅಷ್ಟೇ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.